ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ಯಂತ ಅದ್ದೂರಿಯಿಂದ ನಡೀಲಿಕ್ಕಿದೆ. ಒಂದು ಕಡೆ ಬ್ರಹ್ಮಕಲಶೋತ್ಸವ, ಮತ್ತೊಂದು ಕಡೆ ವಿಜಯ ಗೋಪುರದ ಉದ್ಘಾಟನೆ ನಡೀಲಿಕ್ಕಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರಮದಾನವನ್ನ, ಬೇರೆ ಬೇರೆ ರೀತಿಯ ಸೇವೆಗಳನ್ನ ನಡೆಸ್ತಾ ಇದ್ದಾರೆ. ಈ ಬಾರಿ ಉಜಿರೆಯ ಜನರಿಗೆ ಏನು ಅಂತ ಹೇಳಿದ್ರೆ, ಬ್ರಹ್ಮಕಲಶೋತ್ಸವಕ್ಕಿಂತ ಒಂದು ದೊಡ್ಡ ಊರಿನ ಹಬ್ಬದ ರೀತಿ ಆಗಿದೆ. ಇದರ ಬಗ್ಗೆ ಮಾತಾಡ್ಲಿಕ್ಕೆ, ಅದ್ರ ಜೊತೆಗೆ ಅವರಿಗೆ ಕ್ಷೇತ್ರದ ಬಗ್ಗೆ ಸಂಬಂಧ ಹೊಂದಿರುವ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಬೇರೆ ಯಾರು ಅಲ್ಲ, ನಾವು ದಿನನಿತ್ಯ ಪೆಟ್ರೋಲ್ ಹಾಕುವಂತ ಒಂದು ಪೆಟ್ರೋಲ್ ಬಂಕ್ ಇಲ್ಲಿದೆ, PC ಪೈ ಅನ್ನುವಂಥದ್ದು. ಅದರ ಮಾಲೀಕರು P ವಾಮನ್ ಪೈ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಾನು ಯಾವತ್ತು ಇಲ್ಲಿ ಬಂದು ಪೆಟ್ರೋಲ್ ಹಾಕುವಾಗ ನೋಡ್ತಾ ಇರ್ತೀನಿ. ನಾನು ಫಸ್ಟ್ ಟೈಮ್ ನಿಮ್ಮನ್ನ ಮಾಲೀಕರನ್ನ ಇಲ್ಲಿ ನೋಡ್ತಾ ಇರೋದು, ಸೊ ಖುಷಿ ಆಗ್ತಾ ಇದೆ. ಸಾಮಾನ್ಯವಾಗಿ ಅನೇಕ ಜನರು ಈ ಪೆಟ್ರೋಲ್ ಬಂಕ್ ಬರ್ತಾರೆ ಸರ್, ಮಾಲೀಕರನ್ನು ನೋಡಿರ್ಲಿಕ್ಕಿಲ್ಲ. ಎಷ್ಟು ಕ್ವಾಲಿಟಿ ಗುಣಮಟ್ಟದ ಪೆಟ್ರೋಲ್ ನೀವು ಕೊಡ್ತಾ ಇದೀರಿ ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿ ನೋಡಿ, ಇಲ್ಲೇ ನೂರಾರು ವಾಹನಗಳು ಇಲ್ಲೇ ನಿಂತಿದೆ. ಏನ್ ಹೇಳಿಕ್ ಬಯಸ್ರು, ಒಂದು ಒಳ್ಳೆಯ ಉದ್ಯಮವನ್ನ ನಮ್ಮ ಉಜಿರೆಯಲ್ಲಿ ಆರಂಭಿಸಿದ್ರಿ, ಯಶಸ್ಸನ್ನ ಕೂಡ ಕಂಡಿದ್ದೀರಿ. ಸುಮಾರು 60 ವರ್ಷದ ಹಿಂದೆ ನಮಗೆ ಇಲ್ಲಿ ಪೆಟ್ರೋಲ್ ಸಿಕ್ಕಿತ್ತು. ಆಗ ಒಂದೇ ಒಂದು ಡಿಸ್ಪೆನ್ಸರ್, ಒಂದು ಸೈಡಲ್ಲಿ ಪೆಟ್ರೋಲ್, ಒಂದು ಸೈಡಲ್ಲಿ ಡೀಸೆಲ್. ನಮ್ಮ ಕುಟುಂಬದ ವ್ಯವಹಾರ 126 ವರ್ಷಗಳೇ ಇತ್ತು. ನನ್ನ ಅಜ್ಜ ಗೋಪಾಲ್ ಪೈ ಅಂತ ಪುತ್ತೂರಲ್ಲಿ ಅಡಿಕೆ ವ್ಯಾಪಾರ ಮತ್ತೆ ಮನಿ ಲೆಂಡಿಂಗ್ ವ್ಯವಹಾರ ಮಾಡಿದ್ರು. ಕ್ರಮೇಣಲ್ಲಿಂದ ಮತ್ತೆ ನಾವು ಕೃಷಿಗೆ ಬಂದೆವು, ಅಗ್ರಿಕಲ್ಚರ್. ಮತ್ತು ಜೀನ್ಸ್ ಅಂಗಡಿ, ಮರದ ವ್ಯವಹಾರ ಮಾಡಿ ಮತ್ತೆ 63ರಲ್ಲಿ ಪುತ್ತೂರಲ್ಲಿ ಒಂದು ಪೆಟ್ರೋಲ್ ಪಂಪ್ ಮಾಡಿದೆವು. 65ರಲ್ಲಿ ಉಜಿರೆದ್ದಾಯ್ತು ನಮ್ಗೆ, 66ರಲ್ಲಿ. ಈಗ 60ನೇ ವರ್ಷ ಇತ್ತು. 60ನೇ ವರ್ಷ ಉಜಿರೆಯಲ್ಲಿ ನಿರಂತರವಾಗಿ ಸೇವೆ ವರ್ಷ. ನಮಗೆ ನಮ್ಮ ತಂದೆಯವರು, ನಮ್ಮ ಅಜ್ಜ ಕಲಿಸಿಕೊಟ್ಟಿದ್ರೆ, ನೋಡು, ನಿನ್ನ ಕಸ್ಟಮರ್ ನಿನ್ನೆಲ್ಲ ಬರುವುದು, ಯಾಕಂದ್ರೆ ನಿನ್ನ ವಿಶ್ವಾಸದಲ್ಲಿ ಬರುವುದು, ನಿನ್ನ ನಂಬಿ ಬರ್ತಾರೆ. ಅವರಿಗೆ ಅವರು ಕೊಟ್ಟ ದುಡ್ಡಿಗೆ ಯೋಗ್ಯ ಪ್ರತಿಫಲ ಕೊಡ್ಬೇಕು ನೀವು. ಅಂದರೆ ಕರೆಕ್ಟ್ ಕ್ವಾಂಟಿಟಿ, ಕ್ವಾಲಿಟಿ. ಅದಲ್ಲದೆ ಅವರು ಬಂದ ಇವರಿಗೆ ದುಡ್ಡು ನೋಡಿ ಇವತ್ತು ಮತ್ತೆ ನಾಳೆ ಹೋಗ್ತಾರೆ, ಆ ಸಂಬಂಧ ಇಟ್ಕೊಳ್ಬೇಕು. ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ ದೇವರ ದಯೆಯಿಂದ, ಜನರ ಸಹಕಾರದಿಂದ. ನನ್ನಲ್ಲಿ 28 ಸ್ಟಾಫು ನನ್ನ ಮಕ್ಕಳಾಗಿರೋದು. ಒಬ್ಬರದ ಕೇಳಿ ನೀವು ದರಿಗಳಿಗೆ, ಅಷ್ಟು ನಮಗೆ ಪ್ರೀತಿ. ನಾನು ಅವ್ರ ಸ್ಟಾಫ್ ಅನ್ನು ನೋಡಿದ್ರು, ಹೆಗಲ ಮೇಲೆ ಕೈ ಹಾಕಿ ಮಾತಾಡ್ತೀನಿ. ಅದು ನಮಗೆ ಅಂತಲ್ಲ, ಯಾವುದೇ ಒಂದು ಉದ್ಯಮಕ್ಕೆ ನಮ್ಮ ಸ್ಟಾಫು ನಮ್ಮ ಬೆನ್ನೆಲುಬು, ಅದು ಇಟ್ಕೊಳ್ಬೇಕು ನಾವು. ಅವರು ಸರಿ ಇದ್ರೆ ನಾವು ಸರಿ ಇರ್ತೇವೆ. ಒಬ್ಬ ಕದೀತಾನೆ, ಅವನಿಗೆ ಕರೆದು ಹೇಳುದು, ನೋಡು ಮಾರೆ, ಹೀಗೆ ನನ್ನ ಪುತ್ತೂರೆಲ್ಲ ಆಗಿದ್ದೊಂದು ಹೀಗೆ ಕ್ಯಾಶ್ ತೆಗೆದು ಕಿಶನ್ ಹಾಕೊಂಡೆಲ್ಲ ಗೊತ್ತಾಗದಾಗಿಲ್ಲ ಹೋಗಿದ್ದ. ಒಂದಿನ ಸಿಕ್ಕಿಬಿದ್ದ ಕ್ಯಾಶ್ ತೆಗೆಯುವಾಗ. ಕರೆದು ಹೇಳಿದೆ, ಕಳೆದಕ್ಕೆ ಇಷ್ಟು ವರ್ಷದಲ್ಲಿ ನೀನು ತೆಗೆದದ್ದು ಒಂದು 8-10 ಲಕ್ಷ ಆಗಿರ್ಬೋದು, ತೊಂದರೆ ಇಲ್ಲ, ತೆಗ್ದಿದೆಯಲ್ಲ, ನಿಂಗೆ ಏನೋ ಕಮ್ಮಿ ಮಾಡಲಿಲ್ಲಲ್ಲ, ಇನ್ನು ಮುಂದೆ ತೆಗೆದಿಲ್ಲಲ್ಲ, ಸರಿ. ನನ್ನ ಹೆಂಡತಿ ಇದ್ದಾರೆ, ಅವ್ರ ತಲೆ ಮೇಲೆ ಕೈ ಇಟ್ಟು, ಅವನಿಗೆ ಇಷ್ಟೊಂದಿಂದ ಊಟ ಹಾಕ್ತಿದ್ರು ಅವಳೆ, ಕೂಗಿದೆ ಸ್ವಲ್ಪ ಇದು. ಈಗ ಕರೆಕ್ಟ್ ಇದ್ದಾರೆ. ಅವನು ಹಾಕಿದರೆ ಮತ್ತೆ ಅವನು ಕುಡಿದು ಹಾಳಾಗಿ ಹೋಗ್ತಾನೆ. ಈಗ ಅವನ ಫ್ಯಾಮಿಲಿ ಸರಿ ಉಂಟು, ಅವನು ಸರಿ ಇದ್ದಾರೆ. ಅದು ನಮ್ಮ ಒಂದು ಹಿನ್ನೆಲೆ ಅಂದ್ರೆ ನಮ್ಮ ಕೆಲಸದವರೊಟ್ಟಿಗೆ ಇರುವಂತ ಸಂಬಂಧ. ಈ ಉಜಿರೆಗೆ ಬರ್ಲಿಕ್ಕೆ ಕಾರಣ ಏನು ಅಂತ, ಪುತ್ತೂರಿನವ್ರು ನೀವು, ಹಾಗಾಗಿ ಉಜಿರೆಗೆ ಬಂದಿದ್ದೀರಿ. ಉಜಿರೆಗೆ ಅಂದ್ರೆ ನಮ್ಗೆ ಇಲ್ಲಿ ಟಿಂಬರ್ ವ್ಯವಹಾರ ಇತ್ತು. ಉಜಿರೆಯನ್ನು ಇಲ್ಲಿ ತುಂಬಾ ಸುತ್ತಮುತ್ತಲೆಲ್ಲ ಕಾಡು, ಚಾರ್ಮಾಡಿವರೆಗೆ ಚಿಕ್ಕಮಗಳೂರು ಎಲ್ಲ ನಾವು ಕಾಡು ಕರೆದು ಲಾಕ್ಸ್, ಮರದ ವ್ಯಾಪಾರ ಇತ್ತು. ಹಾಗೆ ಈಗಿನ ದೇವಸ್ಥಾನದ ರಥಬೀದಿ, ಇಡೀ ರಥಬೀದಿ ನಮ್ಮಲ್ಲಿ ಟಿಂಬರ್ ಡಂಪಿಂಗ್ ಯಾರ್ಡ್ ಆಗಿತ್ತು. ಇದು ಈ ತರ ಒಂದು ಸ್ಲೋಪ್ ಇತ್ತು. ಇದು ಇಲ್ಲಿ ಆ ಮಣ್ಣನ್ನು ಫಿಲ್ ಮಾಡಿ, ಅದು ಕೂಡ ಗುಡ್ಡೆ ಆಗಿತ್ತು, ಅದು ಲೆವೆಲ್ ಮಾಡಿ ಆ ಮಣ್ಣನ್ನು ಇಲ್ಲಿ ಎಲ್ಲ ಮ್ಯಾನುವಲ್, ಆಗ JCB ಏನಿಲ್ಲ, ಮಾಡಿ ಇಲ್ಲಿ ಪೆಟ್ರೋಲ್ ಪಂಪ್ ಮಾಡ್ಬೇಕಂತ ಬಂದದಿಂದಾಗಿ ಇಲ್ಲಿ ಮಾಡಿದ್ರು. ಆ ರೀತಿಯಾಗಿ ಇಲ್ಲಿ ಪೆಟ್ರೋಲ್ ಬಂದ. ಎಲ್ಲರೂ ನಮ್ಗೆ ಹೇಳ್ತಿದ್ರು, ಯಾವ ಕಾಡಲ್ಲೇ ಯಾಕೆ ನೀವು ನಂಬಲಿಕ್ಕಿಲ್ಲ, ಉಜಿರೆ ಜಂಕ್ಷನ್ ಆದ್ರೆ ಮತ್ತೆ ಯಾವ ಪೆಟ್ರೋಲ್ ಬಿಟ್ಟು ಯಾವುದಿಲ್ಲ ಇಲ್ಲಿ ಎಲ್ಲ. ನಮ್ಮ ರೈಟ್ ಹೇಳ್ತಿದ್ರು, ಇಲ್ಲಿ ಈ ಕಪ್ಪು ಚಿರತೆ ಉಂಟದ್ದು, ಅದು ಹೇಳ್ತಾರೆ, ಅದಕ್ಕೆ ಪ್ಯಾಂಥರ್ ಅಂತ ಹೇಳ್ತಾರೆ. ಒರಿಜಿನಲ್ ಪ್ಯಾಂಥರ್ ಅಲ್ಲ, ಆ ಟೈಪ್ ಇದ್ದು ದೊಡ್ಡ ಪುಚ್ಚೆ, ಅದು ಕಾಡಲ್ಲಿ ಇರುವಂಥದ್ದು. ಮತ್ತೆ ನಿಮ್ಮ ಹಾಡು ಹಂದಿ, ಕಡವೆ ಎಲ್ಲ ಇಲ್ಲಿ ಬರ್ತಿದ್ರು, ಇಲ್ಲರೂ ಬರ್ತಿದ್ರು, ಅಷ್ಟು ಇದಿತ್ತು ಉಜಿರೆ ಅಂದ್ರೆ. ಹಾಗೆ ಅಲ್ಲಿಂದ ನಮ್ಗೆ ಇಲ್ಲಿಗೆ ಬರ್ಬೇಕಾಯ್ತು ಉಜಿರೆಗೆ.
ಆದ್ರೂ ಕೂಡ ಆತರ ಮಾಡಿರೋದ್ರಿಂದ ಈಗ ಈ ನಮ್ಮ ಈ ಊರಿನ ಜನರಿಗೆ ತುಂಬಾ ಉಪಕಾರ ಆಯ್ತು. ಯಾಕಂತ ಹೇಳಿದ್ರೆ ಒಳ್ಳೆ ಗುಣಮಟ್ಟದ ಪೆಟ್ರೋಲ್ ಸಿಗ್ತಾ ಇದೆ, ಮತ್ತೆ ಡೀಸೆಲ್ ಸಿಗ್ತಾ ಇದೆ. 2008ರಲ್ಲಿ ಎಷ್ಟು ನನ್ನ ಭಾವ ಅದನ್ನು ಗೊತ್ತಿದ್ರು ಶಿವನಗಿ ಅಂತೇಳಿ. ಅವರು ಬೆಂಗಳೂರಿಗೆ ಶಿಫ್ಟ್ ಆದ್ರು. ನಾನು 2008 9ರಲ್ಲಿ ಬಂದು ಸೇರಿದ್ದೆ. ನನ್ನ ಡಿವೈಡ್ ಆಗುವ ನನ್ನ ಪಾಲಿಗೆ ಬಂತು ಈ ಪಂಪು. ಹಾಗೆ ಹಾಗೆ ನಾನು ಮುಂದುವರಿಸಿ ಬಂದೆ. 2009ಕ್ಕೆ ಇಲ್ಲಿ ಬರ್ಬೇಕಿದ್ರೆ ನಾನು ಫಸ್ಟ್ ಈ ಕ್ಷೇತ್ರದ ಇಬ್ಬರು ಮಹಾಪುರುಷರನ್ನು ಭೇಟಿಯಾಗಿ ಬಂದದ್ದು. ಒಂದು ಕಾವಂದರು ವೀರೇಂದ್ರ ಹೆಗಡೆ ಅವರು, ಅವರ ಕಾಲ ಆಶೀರ್ವಾದ ತಗೊಂಡು, ಮತ್ತೆ ನಮ್ಮ ಊರಿನ ಧನಿ ವಿಜಯರಾಘವ ಪಡುವಟ್ನಾಯ. ಅವ್ರಿಗೆ ಎಷ್ಟು ಖುಷಿ ಅಂದ್ರೆ, ನೀವು ಬಂದ್ರೆ ಭಾಳ ಖುಷಿ ಆಯ್ತು, ನೀವು ಇರ್ಬೇಕಿದ್ರು, ವ್ಯವಹಾರದ ನೀ ಇರ್ಬೇಕಿತ್ತು. ಎಲ್ಲವರು ನಮಗೆ ಮಾಡ್ಕೊಂಡು ಅವರ ಫಿಯಟ್ ಕಾರ್ ಇತ್ತು, ಅಂಬಾಸೆಡರ್ ಕಾರ್ ಯಾವುದು ಇಲ್ಲಿ ಬಂದು ಪೆಟ್ರೋಲ್ ಹಾಕಿ ಹುಟ್ಟಿತ್ತು. ಇಲ್ಲಿ ಬರ್ತಾ ಇದ್ರು. ಹೌದು ಹೌದು ಹೌದು. ಮತ್ತೆ ಅವರ ಮಗ ಶರತ್ ನಮ್ಮ ವಿವೇಕಾನಂದದ MBA ಸ್ಟೂಡೆಂಟ್. ಮೋಸ್ಟ್ಲಿ ಅವರು ಸೆಕೆಂಡ್ ಬ್ಯಾಚ್ ಥರ್ಡ್ ಬ್ಯಾಚ್ ಇರ್ಬೇಕು. BCA ಕಂಪ್ಯೂಟರ್ ಸೈನ್ಸ್. ಹೌದೌದು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಹಾಗೆ ಒಂದು ಆ ಪರಿಚಯ, ಇಲ್ಲಿ ಬಂದು ಪರಿಚಯ. ಹಾಗೆ ಅಪ್ಪ ಹಾಕಿ ಕೊಟ್ಟ ಒಂದು ಮಾರ್ಗದಲ್ಲಿ ಮಗ ಅದು ಎಲ್ರಿಗೂ ಬರುವುದಿಲ್ಲ ಅಂತ ಯೋಗ. ಒಂದು ರೆಸ್ಪೆಕ್ಟ್ ಪಡ್ಕೊಳ್ಬೇಕಾದ್ರೆ ನಾವು ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು. ಹೌದು. ನಮ್ಮ ಹಿಂದೆ ಒಮ್ಮೆ ಹೆದರಿ ತಗೊಳ್ತೇವೆ, ಹೆದರಿ ಅಲ್ಲ, ಇದೊಂದು ಪ್ರೀತಿಯಿಂದ ಬರ್ಬೇಕಾದ್ದು. ಅದು ನಮ್ಮ ಶರತ್ ಪಡುವರ್ಣಯರಿಗೆ ಬಂದಿದೆ. ನಾವು ನಮ್ಮನ್ನು ಹೆದರಿಸಿ, ನಾವು ನಿಮ್ಮನ್ನು ಹೆದರಿಸಿ ಒಂದು ಗೌರವ ತಗೊಂಡು ಹಿಂದೆ ಹೋದವುಗಳು ನಾವು ಹಾಗೆ ಹೀಗೆ ಅಂತ ಅದು ಅಲ್ಲ. ದಿಸ್ ಇಸ್ ಕರೆಕ್ಟ್. ಯಾವ್ದು ಅದಕ್ಕೆ ಒಂದು ವರ್ಡ್ ನಂಗೆ ಬರುದಿಲ್ಲ. ದೇವತಾ ಮನುಷ್ಯ ಅಂತ ಹೇಳ್ಬೋದು, ಅಪ್ಪ ಮಗನ ಇಬ್ಬರ. ಬೇರೆ ಏನಾದ್ರು ವಿಜಯರಾಘವ ಪಡುವಟ್ನಾಯರ್ ಜೊತೆಗೆ ಏನಾದ್ರು ಹಂಚಿಕೊಂಡಿರೋ ನೆನಪುಗಳು ಏನಾದ್ರು ಇದೆಯಾ ಅಂತ? ನನಗೆ ಒಮ್ಮೆ ಏನೋ ಒಂದು ಮನಸ್ಸಲ್ಲಿ, ಈ ಪೆಟ್ರೋಲ್ ಪಂಪ್ ಅಲ್ಲಿ ಹಿಂದಿನಿಂದ ಕೆಲವರು ಆಟ ಆಡ್ತಿದ್ರು, ಇಲ್ಲಿ ಲೋಕಲ್ನವರೆಲ್ಲ. ನಮ್ಮ ಹತ್ರ ಬೇಕಾದಷ್ಟು ಬೆನಿಫಿಟ್ ತಗೊಂಡು ನಮಗೆ ದುಡ್ಡು ಹಿಡಿಸಿ ನಮ್ಮದೇ ವಿರುದ್ಧ. ಹೌದು, ಅದೇ ಎಲ್ಲ ತುಂಬ ಉಪದ ಕೊಡ್ತಿದ್ರು. ನನಗೆ ಮನಸ್ಸಿಗೆ ನಾವು ಅವತ್ತು ಹೇಳಿದೆ, ನೀವು ಅವನಿಗೆ ಕರೆದು ಬುದ್ಧಿವಾದ ಹೇಳಿ ಅಂತ ಕೇಳಿ. ಅವ್ರು ಕರೆದು ಬುದ್ಧಿವಾದ ಹೇಳಿದ್ರು. 2.5 ಲಕ್ಷ ಬಾಕಿ ಇದ್ದರಲ್ಲಿ 50,000 ಕೊಟ್ಟ ಆ ವ್ಯಕ್ತಿ. ಅದು ದುಡ್ಡು ಕೊಡಲಿಲ್ಲ. ಕೇಳಿದರೆ ನಾನು 11 ವರ್ಷದಿಂದ ನಿಮ್ಮಲ್ಲಿ ಸಾಲ ಹಾಕ್ತಿದ್ದೆ, ಇನ್ನು 11 ವರ್ಷ ನಂತರ ಕೊಡ್ತೇನೆ ಅಂತ ಹೇಳಿದ. 11 ವರ್ಷ ಆಗಿ 16 ವರ್ಷ ಆಯ್ತು, ಇನ್ನೂ ಬರಲಿಲ್ಲ ಅಂತ. ಅದು ಅವರಿಗೆ ಇರ್ತದೆ. ನಾವು ಅದನ್ನು ಒಂದು ಕಡೆ ಹೇಳಿದೆ, ವ್ಯವಸ್ಥೆ ಮಾಡಿದೆ. ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರ್ತೀರಿ ಸಮಯ ಸಿಕ್ಕಾಗಲೆಲ್ಲ ಅಲ್ವಾ? ಪ್ರತಿ ವರ್ಷ ಜಾತ್ರೆಗೆ ಅವಾಗ ನಮ್ದೇನು ಅಲ್ಲಿಲ್ಲ ಸೇವೆಯನ್ನು ನಾವು ಮಾಡ್ತೇವೆ. ಮತ್ತೆ ಏನಾದ್ರು ವಿಶೇಷ ಇದ್ರೆ ಜನಾರ್ದನ ಸ್ವಾಮಿ ಒಂದು ನೆನಪು ಮಾಡಿಕೊಂಡೇ ಸ್ಟಾರ್ಟ್ ಮಾಡ್ತೀರಿ. ಏನು ಕಾರ್ಯಕ್ರಮ? ನನಗೆ ಟ್ಯಾಂಕರ್ ತಗೊಳ್ಳೋದಿಲ್ಲ, ಫಸ್ಟ್ ಅಲ್ಲಿ ಹೋಗಿ ನಿಲ್ಲಿಸಿ ವಿಜಯರಾಘವ ಪಡುಮಠ ಮುಖಾಂತರವೇ ತೆಂಗಿನಕಾಯಿ ಹೊರಿಸಲಿಕ್ಕೆ ನಾವು ತಗೊಂಡು ಬರೋದು. ಪ್ರತಿಯೊಂದು ನಮ್ಮಿಂದ ಇದು ವೆಹಿಕಲ್ ಬಂದು ಅಲ್ಲಿ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಯಶಸ್ಸಿಗೆ ಜನಾರ್ದನ ಸ್ವಾಮಿ ಆಶೀರ್ವಾದ ಇದೆ ಅಂತ ಹೇಳಿ. ಖಂಡಿತ ಇದೆ. ಧರ್ಮಸ್ಥಳ ಮಂಜುನಾಥ ಹಾಗೂ ಜನಾರ್ದನ ಸ್ವಾಮಿ, ವಿಷ್ಣು ಮತ್ತೆ ಈಶ್ವರ ಇಬ್ಬರು ಸಹ ನಮಗೆ ಒಂದು ಶಕ್ತಿ. ಖಂಡಿತ 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 ಇದೆ. ಈಗ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ನೀವು ವಿಜಯರಾಘವ ಪಡುವಟ್ನಾಯವರ ಕನಸಿನ ಒಂದು ಕೂಸಾದ ವಿಜಯ ಗೋಪುರ ಕೂಡ ರಾಜಗೋಪುರ ಕೂಡ ಆಗ್ತಾ ಇದೆ. ಏನ್ ಅನಿಸ್ತಾ ಇದೆ ಇಷ್ಟೆಲ್ಲ ಬದಲಾವಣೆಗಳು? ನೀವು ಅವತ್ತು ಇಂದ ದೇವಸ್ಥಾನವನ್ನು ನೋಡಿದ್ರಿ, ಈಗಿನ ದೇವಸ್ಥಾನ ತುಂಬಾ ಬದಲಾಗಿದೆ. ನೋಡಿ, ಯಾವುದೇ ಒಂದು ದೇವಸ್ಥಾನಕ್ಕೆ ಜನಶಕ್ತಿ ಬರ್ಬೇಕಂತಾದ್ರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಒಂದು ದೇವರ ಅಸ್ತಿತ್ವದ ಶಕ್ತಿ ಬೆಳಿಬೇಕು. ಹೌದು. ಆ ಶಕ್ತಿ ಬೆಳೆಯಬೇಕೆಂದ್ರೆ ಆ ದೇವಸ್ಥಾನದ ಯಜಮಾನ ಯಾರಿದ್ದಾರೆ, ಓನರ್, ಯಜಮಾನ ಅಂದ್ರೆ ಅದನ್ನು ನಡೆಸಿಕೊಳ್ಳುವ ಮುಕ್ತೇಸರನ್ನು ಹೇಳ್ತೇವೆ. ಅವರ ನಿಯತ್, ಅಲ್ಲಿ ಇರುವಂತ ಪೂಜಾರಿಗಳ ಒಂದು ನಿಯತ್ತಿನ ಪೂಜೆ, ಮತ್ತೆ ನಮ್ಮಂತ ತುಂಬಾ ಸಾವಿರಾರು ಜನ ಭಕ್ತರ ಭಕ್ತಿಯ ಒಂದು ವೈಬ್ರೇಷನ್ ಇಷ್ಟು ಸಿಕ್ಕಿದ್ರೆ ಆ ಕ್ಷೇತ್ರ ಧರ್ಮಸ್ಥಳದ ಹೇಗಿದೆ. ಕೆಲವು ವರ್ಷದಲ್ಲಿ ಇದು ಕೂಡ ಅಷ್ಟೇ ಹತ್ತಿರ ಬರ್ತಾರೆ. ಅವರು ಸಣ್ಣ ಮಟ್ಟದ ಅನ್ನದಾನ ಶುರು ಮಾಡಿದ್ದಾರೆ, ಕೇಳಿ ಅಣ್ಣ. ಹೌದು. ಅನ್ನದಾನ ಯಾವಾಗಲೂ ಕ್ಷೇತ್ರಕ್ಕೆ ಯಾವಾಗಲೂ ಒಳ್ಳೆಯದು, ಶ್ರೇಷ್ಠ. ಅದರಿಂದಾಗಿ ಇವತ್ತು ಇಡೀ ಉಜಿರೆಪೇಟೆಯವರು ಇಂಟಿನ ದೇವಸ್ಥಾನ ನಮ್ಮ ದೇವಸ್ಥಾನ ಅಂತ ಆತ ಭಾವನೆ ಬಂದಿದೆ. ಅದರಿಂದಾಗಿ ಏನು ಕಷ್ಟ ಇಲ್ಲದೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತದೆ, ನನಗೆ ವಿಶ್ವಾಸ ಇದೆ. ನಾನು ಪುತ್ತೂರಿನವ, ಆದ್ರೂ ನಂದು ಏನಾಗಿದೆ, ನಾನು ನಿಮ್ಮದೇ ದೇವಸ್ಥಾನ ಅಂತ ನೀವು ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಿ.
ಪ್ರತಿ ವರ್ಷ ಅಲ್ಲಿ ಜಾತ್ರೆಗೆ ಅವಾಗ ಒಂದು ಸ್ವಲ್ಪ ಡೀಸೆಲ್ ಏನೋ ಕೊಡುವುದು ಮೊದಲ ಸಂಪ್ರದಾಯ ಇತ್ತು, ಅದು ಇವತ್ತು ಕೂಡ ಕಳೀತಾ ಉಂಟು. ನಡೀತಾ ಇದೆ. ಮೊದಲು ಎಷ್ಟು ಲೀಟರ್ ಡೀಸೆಲಿಗೆ 100 ಲೀಟರ್ ಏನು 50 ಲೀಟರ್ ಏನೋ ಕೊಡ್ತಿದ್ರು, ನಾವು ಫ್ರೀ ಕೊಡ್ತಿದ್ವಿ. ಈಗಲೂ ಅದೇ ಕೊಡ್ತೀವಿ, ಅಷ್ಟೇ ಕ್ವಾಂಟಿಟಿ ಕೊಡ್ತೇವೆ. ಆಗ ಬರೀ 100-150 ರೂಪಾಯಿ 200 ರೂಪಾಯಿ ಆಗ್ತಿತ್ತು. ಈಗ ಹೆಚ್ಚು ಕಡಿಮೆ 5,000 ರೂಪಾಯಿ ಆಗ್ತದೆ, ಅಥವಾ 10,000 ರೂಪಾಯಿ. ಅದು ನೋಡ್ಲಿಕ್ಕಿಲ್ಲ, ದೇವಸ್ಥಾನಕ್ಕೆ ಸೇವೆ ಮಾಡೋದು. ಹೌದು, ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು. ಹೌದು. ಯಾಕೆ ನಾವು ಇವತ್ತು ಇಲ್ಲಿ ಇಷ್ಟವರೆಗೆ ಬೆಳಿಲಿಕ್ಕೆ ಆ ಜನಾರ್ದನ ಸ್ವಾಮಿಯವರ ಒಂದು ಕೃಪೆ ಆಶೀರ್ವಾದ 100ಕ್ಕೆ 100. ಹೌದು. ಈ ಉಜಿರೆಯ PC5 ಪೆಟ್ರೋಲ್ ಪಂಪ್ ಏನಿದೆ, ಬರೀ ವ್ಯವಹಾರ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಅನೇಕ ಕಾರ್ಯಗಳನ್ನ ಮಾಡ್ತಾ ಇರುತ್ತೆ. ಕೊರೋನಾ ಟೈಮಲ್ಲಿ ನಾವು ನೋಡಿದೀವಿ. ಅದರ ಬಗ್ಗೆ ಏನಾದ್ರು ಹೇಳೋದಾದ್ರೆ ನಿಮ್ಮ ನೆನಪಿಗೆ ಸಂಬಂಧ. ನೋಡಿ, ನಮಗೆ ವ್ಯಾಪಾರ ಕೊಡುವುದೇ ಪಬ್ಲಿಕ್. ಪ್ರತಿ ವರ್ಷ ನಾನು ಸೆಪ್ಟೆಂಬರ್ 17 ಇಂಟರ್ನ್ಯಾಷನಲ್ ಡ್ರೈವರ್ಸ್ ಡೇ ಅಂತ ಒಂದಿದೆ, ಅಂತಾರಾಷ್ಟ್ರೀಯ ಡ್ರೈವರ್ಗಳ ದಿನಾಚರಣೆ. ಆಕ್ಸಿಡೆಂಟ್ ಆಗೋದು ಯಾಕಂದ್ರೆ ಕಣ್ಣಿನ ದೃಷ್ಟಿಯಿಂದ ಸ್ವಲ್ಪವೇ ಆಗೋದು ಜಾಸ್ತಿ. ಆ ಪ್ರಯತ್ನ ಪ್ರತಿ ಡ್ರೈವರಿಗೆ ನಾನು ಉಜಿರೆ ಪೇಟೆ ಎಲ್ಲ ಡ್ರೈವರಿಗೆ ನನ್ನ ಕಷ್ಟ ಬಂದಿರ್ಲಿ ಅಲ್ಲದಿರ್ಲಿ, ಯಾರು ಡ್ರೈವರ್ ಅವರಿಗೆ ಉಚಿತ ಕಣ್ಣಿನ ತಪಾಸಣೆ ಅಲ್ಲದೆ ಯಾರ್ಯಾರಿಗೆ ಅವಶ್ಯಕತೆ ಉಂಟು ಅವರಿಗೆ ಫ್ರೀ ಆಗಿ ಸರ್ಜರಿ. ಹೌದಾ? ಹೌದು, ಅದು ನಮ್ಮ ದಕ್ಷಿಣ ಕನ್ನಡ ಅಂಧತ್ವ ನಿವಾರಣಾ ಕೇಂದ್ರದ ಮುಖಾಂತರ. ಮತ್ತೆ ಜನರಲ್ ಟೆಸ್ಟ್ ಅಂದ್ರೆ ಹಾರ್ಟ್ ಆಗಲಿ ಅಥವಾ ಆರ್ಥೋ ಆಗಲಿ, ENT ಇದೆಲ್ಲ ನಾವು ಮಾಡ್ತೇವೆ. ವರ್ಷಕ್ಕೆ ಒಂದು 40-45 ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ ಅದಕ್ಕೋಸ್ಕರವೇ. ಮನಸ್ಸಿಗೆ ಒಂದು ನೆಮ್ಮದಿ, ತೃಪ್ತಿ ಸಿಕ್ಕಿದೆ. ಯಾಕಂದ್ರೆ ವ್ಯಾಪಾರ ದುಡ್ಡು ಮಾಡಲ್ಲ, ಕೆರೆಗೆ ಚೆಲ್ಲಬೇಕು. ಹೌದು, ಖಂಡಿತ. ಎಲ್ರು ಆತರ ಯೋಚನೆ ಮಾಡೋದು ನಿಮ್ಮಂತವ್ರು ಇದ್ರೆ ನಮ್ಗೆ. ಮತ್ತೆ ಕೊರೋನಾ ಸಮಯದಲ್ಲಿ ಕಿಟ್ಗಳನ್ನ ವಿತರಿಸಿ ರೋಗ ನಿರೋಧಕ ಮಾಡಿದ್ದೇವೆ, ಕಿಟ್ ಎಲ್ಲ ವಿತರಿಸಿದ್ದೇವೆ, ಎಲ್ಲ ಮಾಡಿದ್ದೇವೆ. ಬಂದ್ ಮಾಡುವಾಗ ಅದೇ ವ್ಯಕ್ತಿ ನಿಮ್ಗೆ ಹೇಳಿಲ್ಲ ನಾನೀಗ ದುಡ್ಡು ನಮ್ಗೆ ಮಾಡಿದ ಆ ವ್ಯಕ್ತಿ ಮತ್ತೊಬ್ರು ಪ್ರೆಸ್ಸಿನವ್ರು ಯಾರು ಗೊತ್ತಿಲ್ಲ ನನಗೆ, ಇಬ್ಬರು ಸೇರಿ ಕಂಡಾಬಟ್ಟೆ ಅಲ್ಲಿ ಎಲ್ರಿಗೆ ಹೋಗ್ಬೇಡಿ, ಕೊರೋನಾ ಅಂತ ಹೇಳಿ ನಿಮ್ಗೆ ಕೂಲಿಗೆ ಬಂದಿಲ್ಲ. ಆ ಟೈಮ್ನಲ್ಲಿ ನನ್ನ ವ್ಯಾಪಾರ 0. ಆಗ ನಮ್ಗೆ ಒಂದು ಹೆಲ್ಪ್ ಮಾಡಿದವರು MCK ಮುಗಲಡಿ ಕನ್ಸ್ಟ್ರಕ್ಷನ್. ಅವರು ಅಲ್ಲಿ ಈ ಕೆಲಸ ಆಗ್ತಿತ್ತು, ಅವರಿಗೆ ಪರ್ಮಿಷನ್ ಬಂತು. ಅಲ್ಲಿಂದ ಅವ್ರು ಹೇಳಿದ್ರು ಎಂಕ್ಲೆ ಡೀಸೆಲ್ ಕೊರೋಡು ಬರ್ಪ ಎಂಕ್ಲೆ ಅಂತ ಹೇಳಿ. ಅವರ ಲಾರಿ ಬಿಟ್ಟು ಬೇರೆ ಯಾವ ಲಾರಿ ಇರಲಿಲ್ಲ ಅಲ್ಲ ಶ್ರೀಸರೇ. ಇದರಲ್ಲಿ ಕೊರೋನಾಕ್ಕೆ MCK ಲಾರಿ ಮಾತ್ರ ಬರ್ತಿತ್ತು ನಮ್ಗೆ. ಆಗ ನಮ್ದು ಅಷ್ಟೊಂದು ಸಂಬಂಧ. ಮತ್ತೆ ಎಲ್ರು ಹೋದವರು ವಾಪಸ್ ಬಂದ್ರು, ಎಲ್ಲ ಸರಿ ಆಯ್ತು. ಮತ್ತೆ ಸರಿ ಆಯ್ತು, ಮತ್ತು ವ್ಯಾಪಾರ ಡಬಲ್ ಆಯ್ತು. ಸರ್, ಕೊನೆಯದಾಗಿ ಬ್ರಹ್ಮಕಲಶೋತ್ಸವಕ್ಕೆ ಜನಸಂಖ್ಯೆ ಸೇರುತ್ತೆ, ಆದ್ರೂ ಕೂಡ ನೀವು ಉಜಿರೆಯಲ್ಲೇ ಇರೋದ್ರಿಂದ ಮತ್ತೆ ನಿಮ್ಮ ಒಂದು ವ್ಯವಹಾರ ಕ್ಷೇತ್ರ ಇದಾಗಿರೋದ್ರಿಂದ ಯಾವ ರೀತಿ ಸ್ವಾಗತವನ್ನ ಮಾಡ್ತೀರಾ? ನೋಡಿ, ಈ ಬ್ರಹ್ಮಕಲಶೋತ್ಸವ ಬರೇ ದೇವಸ್ಥಾನಕ್ಕಲ್ಲ, ಇಡೀ ಊರಿಗೆ ಒಳ್ಳೇದಾಗುವಂತ ಒಂದು ಪೂಜೆ, ಇದು ವ್ಯವಸ್ಥೆ. ಅದು ಅಲ್ಲಿ ನಡೆಯುವಂತ ಹೋಮ ಹವನಗಳು ಉಂಟಲ್ಲ, ಅದರ ಹೊಗೆ ಹೋಗ್ತಾರಲ್ಲ, ಎಷ್ಟು ಕಡೆ ಹೋಗ್ತಾರೆ ಅಷ್ಟು ಏರಿಯಾಕ್ಕೆ ಆರೋಗ್ಯ ಆಗಲಿ, ಅವರ ಆರ್ಥಿಕ ಆಗಲಿ, ನೈತಿಕ ಅಭಿವೃದ್ಧಿ ಆಗುವಂಥದ್ದು. ಬರೇ ನಾವು ಹೋಮ ಮಾಡೋದು ದುಡ್ಡು ಹಾಕಿ ಮಾಡೋದಿಲ್ಲ, ಅದು ತುಂಬಾ ಸೈಂಟಿಫಿಕ್ ಇದಿದೆ ಹೋಮದ. ಹೌದಪ್ಪ, ಅಷ್ಟಿದೆ ಅದರಲ್ಲಿ. ಅದರಿಂದಾಗಿ ಬ್ರಹ್ಮಕಲಶ ಎಲ್ಲಿ ಆಗ್ತದೆ ಆ ಊರು ನೋಡಿದ್ರೆ ಎಲ್ಲ ಸ್ಟಡಿ ಮಾಡಿ ಎಲ್ಲ ಡೆವಲಪ್ ಆಗ್ತದೆ, ಜನರನ್ನು ಒಂದುಗೂಡಿಸ್ತದೆ. ಜಾತಿ ಮತ ಭೇದ ಬಿಟ್ಟು ಅಲ್ಲಿ ಹಿಂದೂ ಅಂತ ಒಂದು ಭಾವನೆ ಬಂದು ನಾವು ಹುಟ್ಟುಕೊಳ್ತೇವೆ. ಯಾವಾಗ ನಾವು ಹಿಂದೂ ಅಂತ ನಾವು ಒಂದು ಭಾವನೆ ಬರ್ತೇವೆ, ಆಗ ನಾವು ಗಟ್ಟಿ ಆಗ್ತೇವೆ. ಸಾಧ್ಯ ಇದ್ದಷ್ಟು ನಾವು ನಮ್ಮ ಹಿಂದೂಗಳ ಒಟ್ಟಿಗೆ ವ್ಯವಹಾರ ಮಾಡಿ ಸಮಾಜವನ್ನು ದೃಢ ಮಾಡ್ತೀವಿ. ಅದು ಒಂದು. ಮತ್ತೆ ನೀವು ಹೇಳಿದಾಗೆ ನನಗೆ ಇಡೀ ದಿನ ನಿಂತು ಇದಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ನಾನು ಅದಕ್ಕೇನು ಮಾಡಿದ್ರೆ, ಜನರಿಗೆ ಸರ್ವಿಸ್ಗೋಸ್ಕರ ಅಡಿಷನಲ್ 4 ಸ್ಟಾಫ್, ನಮ್ದು 24 hours ಸರ್ವಿಸ್ ಇದೆ, ಬೆಳಿಗ್ಗೆ ರಾತ್ರಿ ಕೂಡ ಅಡಿಷನಲ್ 4 ಸ್ಟಾಫ್ ಬಂದವರಿಗೆ ತೊಂದರೆ ಆಗದೆ ಈಗ ಅನ್ಫಾರ್ಚುನೇಟ್ಲಿ ಮಾರ್ಗದ ಕೆಲಸ ಆದ್ರಿಂದಾಗಿ ಸ್ವಲ್ಪ ತೊಂದರೆ ಆಗಿದೆ. ಇಲ್ಲಾಂದ್ರೆ ಸಮಸ್ಯೆ ಇತ್ತು. ಒಂದು ದಿನ ಡ್ರೈ ಅಂತ ಹೇಳಲಿಕ್ಕಿಲ್ಲ ನಮ್ಮ ಪೆಟ್ರೋಲ್ ಪಂಪ್ ಅಲ್ಲಿ. PC5 ಅಂಡ್ ಕಂಪನಿ ಪೆಟ್ರೋಲ್ ಪಂಪ್ ನಲ್ಲಿ ಒಂದೇ ದಿನ ಪ್ರಾಡಕ್ಟ್ ಡ್ರೈ ಆದ ರೆಕಾರ್ಡ್ ಇಲ್ಲ. ಅದು ನನ್ನ ಒಂದು ಇಷ್ಟೊಂದು ಸಾಧಿಸಿಕೊಂಡು ಬಂದಂತ ಒಂದು ಮಹತ್ವದ. ಬೇರೆ ಸುತ್ತಮುತ್ತಲಾಗಿದೆ, ಒಂದು ದಿನ ಅರ್ಧ ದಿನ ಪ್ರಾಡಕ್ಟ್ ಲೇಟ್ ಆಯ್ತು ಇಲ್ಲ, ಆ ತರದ್ದು ವಿಚಾರನೇ ಇಲ್ಲ. ನಾವು ಹೇಗೆ ಇರ್ಬೇಕಂದ್ರೆ ವಿ ಶುಡ್ ಬಿ ಮಾಡೆಲ್ ಫಾರ್ ಅದರ್ಸ್. ಈಗ ನೀವು ಪತ್ರಕರ್ತ ಇದ್ದೀರಿ, ಆ ಧರ್ಮವನ್ನು ಪಾಲಿಸಿದ್ರೆ ಇನ್ನು ಒಂದ್ಗೆ ನೆಮ್ಮದಿ ಬರ್ತದೆ. ಖಂಡಿತ. ಹೌದು.
ಈಗ ನಾನು ನಿಮ್ಗೆ ಒಂದು ಸ್ವಲ್ಪ ಏನಾದೊಂದು ಕುದಿಸಿ ಏನೋ ಮಾಡಿಕೊಂಡು ಒಂದು ಮಾಡಿಕೊಟ್ಟೆ, ಒಮ್ಮೆಗೆ ನೀವು ಹಾಕ್ತೀರಿ. ಹೌದು ಮತ್ತು ನಿಮಗೆ ಒಂದು ದಿನ ಕೂತ್ಕೊಳ್ಳುವಾಗ ಛೆ, ನಾನು ಅವ್ರದ್ದು ಒಂದು ಬೆನ್ನಿಟ್ಟು ಹಾಳು ಮಾಡಿದೆ ಹೌದು, ಮಾರ್ರೆ ಹೌದು, ಅಂತ ನಿಮ್ಮ ಖಂಡಿತ. ಮನಸ್ಸಿಗೆ ನಿಮಗೆ ಹೌದು ಹೌದು ಸರ್. ಯಾವಾಗಲೂ ನಾವು ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಹೌದು. ಯಾವಾಗಲೂ ಕರೆಕ್ಟ್ ಆಗಿ ಇರ್ಬೇಕು. ನಾವು ಶುದ್ಧದಿಂದ ಇದ್ರೆ ಎಲ್ಲ ಸರಿ. ಅಷ್ಟೇ. ಸಾಮಾನ್ಯವಾಗಿ ಗ್ರಾಹಕರು ಆ, ಬೇರೆ ಬೇರೆ ಪೆಟ್ರೋಲ್ ಬಂಕ್ ಹೆಸರು ಹಿಡ್ಕೊಂಡು ಹೋಗ್ತಾರೆ. ಆದ್ರೆ ಈ ಉಜಿರೆಯ ಜನ ಏನಂತ ಹೇಳಿದ್ರೆ PC5 ಪೆಟ್ರೋಲ್ ಬೇಕೆ ಹೋಗ್ಬೇಕು ಅಥವಾ ಡೀಸೆಲ್ ತಗೊಳ್ಬೇಕು ಅಂತಾನೆ ಹೋಗ್ತಾರೆ. ಅಂದ್ರೆ ಇಲ್ಲಿ ಕಂಪನಿ ಮುಖ್ಯ ಅಲ್ಲ, ನಿಮ್ಮ ಹೆಸರು ಅಂದ್ರೆ PC5 ಹೆಸರು ಮುಖ್ಯ ಆಗಿರುತ್ತೆ. ಯಾವ ಕಾರಣಕ್ಕೋಸ್ಕರ ಅಂತ ಅದ್ ಹೇಳಿಲ್ಲ ನಾನು ನಿಮ್ಗೆ. ನಮ್ಗೆ ನಮ್ಮ ಪರಂಪರೆ ಈಗ ಪುತ್ತೂರಲ್ಲಿ ನಾನು ಗಣೇಶ್ ಟ್ರೇಡರ್ಸ್ ಇದ್ದೆ. ಗಣೇಶ್ ಅವ್ PC5 ಏನಕ್ಕಲ್ಲ, ನಮ್ದು ಪೆಟ್ರೋಲ್ ಪುತ್ತೂರಲ್ಲಿ ಇಲ್ಲಿ ಇದೆ, ಮತ್ತೆ ನಮ್ಮ ಪುತ್ತೂರಲ್ಲಿ ಮರದ ಮಿಲ್ ಇದೆ. PC5 ಅವರ ಮಿಲ್ ಅಂತ ಹೇಳಿದ್ರೆ ಆ ಕ್ವಾಂಟಿಟಿ ಮತ್ತು ಕ್ವಾಲಿಟಿಗೆ ಹೆಸರುವಾಸಿ. ಹೌದು. ಅದನ್ನು ನಾವು ಉಳಿಸ್ಕೊಂಡು ಬಂದಿದ್ದೇವೆ. ಆ ಟೈಮ್ನಲ್ಲಿ ರೇಂಜರ್ ಮತ್ತು ಫಾರೆಸ್ಟ್ಗಳೆಲ್ಲ PC5 ಅವರ ಟಿಂಬರ್ ಅಂತೇಳಿ ಕ್ರಾಸ್ ವೆರಿಫಿಕೇಶನ್ ಮಾಡ್ತಿರ್ಲಿಲ್ಲ, ಕರೆಕ್ಟ್ ಅಜ್ಜ ಇಲ್ಲ ಅಂತ. ಹೌದು ಅದನ್ನು ನಾವು ಮೇಂಟೈನ್ ಮಾಡಿದ್ದೇವೆ. ಅದಕ್ಕೆ ಕಾರಣ ಎಲ್ಲ ನಿಮ್ಮಂತ ಜನ ಸಾಮಾನ್ಯ. ಹೌದು. ಸತ್ಯದಿಂದ ಇದ್ರೆ, ಸರಿಯಾಗಿ ಇದ್ರೆ, ಗುಣಮಟ್ಟದ ಇವತ್ತು ಯಾವುದೇ ಆಫೀಸರ್ ಬರ್ಲಿ ಎದುರು ಬರ್ಲಿ, ನಮ್ಮಲ್ಲಿ ಬಂದ್ರೆ ಒಂದು ರೆಸ್ಪೆಕ್ಟ್ಫುಲ್ ಆಗಿ ನಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ತಾರೆ. ನಮ್ಮ ಹತ್ರ ನಾವು ಇಲ್ಲಿ ಬಂದವುಗಳು ಎಲ್ಲ ನೋಡಿ ನಿಮ್ಗೆ ಇದು ನಮ್ದು ಆಕ್ಚುಲಿ ಪೆಟ್ರೋಲ್ ಬಂಕ್ ನಮ್ದು ಜೀವಾಳ ಇರೋದು ಈ ಫಾರ್ಮ್. ಇದರಲ್ಲಿ ವೇರಿಯೇಷನ್ ಬರ್ತದೆ. ವೇರಿಯೇಷನ್ ಲಿಮಿಟ್ 900 ಚಿಲ್ಲರೆ ಉಂಟು, ನಮ್ದು 563 ಒಳಗೆ ಉಂಟು, ಲಿಮಿಟ್ ಒಳಗೆ ಉಂಟು. ಎಲ್ಲ ಸರಿಯಾಗಿದೆ, ಎಲ್ಲ ಗುಣಮಟ್ಟ. ಮತ್ತೆ ನಾವು ಬಂದವುಗಳು ನೋಡಿ ಡೇಟ್ ಹಾಕಿ ಉಂಟು, ನಾನು ಇನ್ಸ್ಪೆಕ್ಷನ್ ಮಾಡ್ತೇವೆ ಪ್ರತಿ ಬಂದವುಗಳು. ಅದನ್ನು ನಾವು ಅಷ್ಟು ಸಿಸ್ಟಮ್ಯಾಟಿಕ್ ಮಾಡಿದ್ದೇವೆ. ಅದೇ ಕಾರಣಕ್ಕೋಸ್ಕರ PC5 ಎಲ್ಲ ಜನ ನೀವು ಎಷ್ಟು ಮಾಡಿ ನಿಮ್ಮ ಸ್ಟಾಫ್ ನಿಮ್ಮ ಒಟ್ಟಿಗೆ ಸೇರಿದ್ರೆ ಮಾತ್ರ, ನಾವು ಹೆಜ್ಜೆ ಹಾಕೊಂಡು ಹೋದ್ರೆ ಮಾತ್ರ ನಡೀತದೆ. ಹಾಗಾಗಿ ನಾನು ಎಲ್ಲ ನಮ್ಮ ಸಕ್ಸಸ್ಗೆ ನಮ್ಮ ಸ್ಟಾಫಿಗೆ ನಾನು ಅದನ್ನು ಕ್ರೆಡಿಟ್ ಕೊಡ್ತೇನೆ. ಮತ್ತೆ ನಿಮ್ಗೆ ನಮ್ಮ ಪೆಟ್ರೋಲ್ ಬಂಕ್ ನೋಡಿ, ಇಲ್ಲಿ ಆಟೋಮೇಷನ್ ಅಂತ ಇದೆ. ಈಗ ನೀವು ಒಬ್ಬರಿಗೆ ಟ್ಯಾಂಕ್ ಫುಲ್ ಮತ್ತು ಬಲ ನೀವು ಕಳಿಸಿದ್ರಿ, ಟ್ಯಾಂಕ್ ಫುಲ್ ಅಂದ್ರೆ ಒಂದು 25 ಲೀಟರ್ ಇಡಬೇಕಿತ್ತು. ಅಲ್ಲಿ ನೀವು ಅದು ಸ್ವಲ್ಪ ಇರ್ತದೆ. ಅಲ್ಲಿ ಅವ 20 ಲೀಟರ್ ಹಾಕಿ 25 ಬಿಲ್ ಕೇಳಿ ಹೋಗ್ತಾನೆ. ಕೆಲವು ನಮ್ಮ ಸ್ಟಾಪಲ್ಲಿ ಬರಲೇ ಇದ್ರು, ಈಗ ಯಾರು ಮಾಡೋದಿಲ್ಲ. ಅದೆಲ್ಲ ತುಂಬ ಆಗ್ತಿತ್ತು. ಈಗ ಆಟೋಮೇಷನ್ ಬಂದ ಮೇಲೆ ನೀವೀಗ ಅವರಿಗೆ 12 ಗಂಟೆ 40 ನಿಮಿಷ ಕಳಿಸ್ತೀರಿ ಪಾರ್ಥ ಬಲ ಅಂತೇಳಿ. ನಿಮಗೆ ಡೌಟ್ ಬಂತು, ನಮ್ಮ ಹತ್ರ ಬರ್ತೀರಿ, ನನ್ನ ಕ್ಯಾಮರಾ ಉಂಟಲ್ಲಿ ನೋಡಿ, ಎಷ್ಟು ಹಾಕಿದ್ ನೋಡಿ, ಅಲ್ಲಿ ಇಲ್ಲೇ ನಮ್ಗೆ ಗೊತ್ತಾಗ್ತದೆ ಈ ನಮ್ಮ ಆಕ್ಟಿವಿಟಿಯನ್ನು ನಮ್ಮ ಇಂಡಿಯನ್ ಆಯಿಲ್ ನ ಹೆಡ್ ಆಫೀಸ್ ಬಾಂಬೆ ಅವರಿಗೆ ನೋಡ್ಲಿಕ್ಕೆ ಆಗ್ತದೆ. ಈಗ ಮೊದಲಾಗೆ ಪೆಟ್ರೋಲ್ ಗೋಲ್ಮಾಲ್ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ನಮ್ಗೆ ಮೊದಲು ಕೂಡ ಅದು ಗೊತ್ತಿರಲಿಲ್ಲ. ಈಗ ನಮ್ಗೆ ನಿಶ್ಚಿಂತೆ. ಅದಕ್ಕೆಲ್ಲ ನಾವು ಯಾವ ಸಪೋರ್ಟ್ ಮಾಡ್ತೇವೆ. ಅಂತ ಪಾರದರ್ಶಕತೆ ಇರ್ಬೇಕು. ಹೌದಪ್ಪ. ನೋಡಿ ಮುಗಿಲೊಡಿ ಅವ್ರದ್ದು ನಮ್ಗೆ ವರ್ಷಕ್ಕೆ 15ರಿಂದ 18 ಕೋಟಿ ವ್ಯವಹಾರ ಉಂಟವರು ವರ್ಷಕ್ಕೆ. ಒಂದು ದಿನ ಬಂದವರು ನಮ್ಮ ಹತ್ರ ವೆರಿಫೈ ಮಾಡ್ಲಿಕ್ಕೆ ಬರಲಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತು. ಯಾರೋ ಒಬ್ಬ ಸ್ಟಾಫ್ ಅವ್ರ ಐಟ್ ಕಮ್ಮಿ ಬರ್ಕೊಂಡು ಅಂತ ಹೇಳಿದ. ಅವರ ಲಾರಿಯನ್ನು ತಂದೆ, ನಾನು ತಂದು ಇಲ್ಲಿ ನಿಲ್ಲಿಸಿ ಟೆಸ್ಟ್ ಮಾಡಿದೆ, ನಮ್ಮ ಕ್ಯಾನಲ್ ಹಾಕಿ ತೋರಿಸಿದೆ. ಅದರಲ್ಲಿ ಅವರಿಗೆ 5 ಲೀಟ್ರಿಗೆ 5 ಲೀಟರ್ ಕಾಣ್ತದೆ, ಅಲ್ಲಿ ಹೋಗುದು 4.25 ಲೀಟರ್. ಇಲ್ಲಿ ನೋಡಿ, ಇಲ್ಲಿ ಟೆಸ್ಟ್ ಮಾಡುವಾಗ ಗೊತ್ತಾಯ್ತು 4.25 ಲೀಟರ್ ಹೋಗ್ತಾ ಇದೆ ಅಂತ. ನಮ್ ಸರಿ ಉಂಟು, ಅವ್ರದ್ದು ಮಿಸ್ಟೇಕ್ ಇರುತ್ತೆ. ಅವ್ರದ್ದು ಮಿಸ್ಟೇಕ್. ಹೌದು. ಅವ ಬಂದ ನೆಕ್ಸ್ಟ್ ಡೇ ಮ್ಯಾನೇಜರ್ ಅವರು, ಸಾರಿ ಸರ್, ನಾವು ನಿಮ್ಮ ಮೇಲೆ ತಪ್ಪು ಗ್ರಹಿಸಿತ್ತು, ಜನಗಳು ಬೈದ್ರು ಅಂತ ಹೇಳಿ. ಅದೊಂದು ವಿಶ್ವಾಸತೆ ನೀವು ಉಳಿಸ್ಕೊಂಡಿರೋದು ಸರ್, ನಮ್ಮ ಹೆಮ್ಮೆ ಸರ್ ಅದು. ಬರೀ ಇದಲ್ಲ, ನನ್ನ ಕಸ್ಟಮರಿಗೆ ನಾನು ನ್ಯಾಯ ಮಾಡ್ತೇನೆ, ಅದರಿಂದ ನನ್ನ ದೇವರು ನನ್ನ ಮೆಚ್ಚುತ್ತಾನೆ. ಖಂಡಿತ ನಾವು ಇಷ್ಟವರೆಗೆ ಇದ್ದೀರಿ. ಹೌದು, ಹೆಸರು ಕೂಡ ಅಷ್ಟೇ ದೊಡ್ಡ ಮೇಲೆ. ಹೌದು, ಅದು ನಮ್ಮ ಒಂದು ಸಾಧನೆ ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ವಿಜಯರಾಘವ ಬಡವಟ್ನಾಯರ್ದು ಆಶೀರ್ವಾದ ಯಾವ ರೀತಿ ಎಷ್ಟು ಹೋದ್ರು ಕೂಡ ಪೈಕಿಗಳನ್ನು ಬಂದು ಮಾತಾಡ್ತಾರೆ. ಎಷ್ಟು ಬಿಸಿ ಇದ್ರು ನಾನು ಬಂದು ಒಳಗೆ ಕೂತ್ಕೊಳ್ಳಿ ಅವ್ರ ಆಫೀಸಿಗೆ ಮಾತಾಡ್ತಾರೆ. ಅಲ್ಲಿ ಒಳಗೆ ಸಣ್ಣ ಆಫೀಸ್ ಇತ್ತು. ಈ ರೀತಿಯಾಗಿ ಇನ್ನಷ್ಟು ನಿಮ್ಮ ಈ ಉದ್ಯಮ ಮುಂದುವರಿಲಿ, ಬೆಳೀಲಿ, ಜನಾರ್ದನ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ, ನಿಮ್ಮ ವ್ಯವಹಾರದ ಮೇಲೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ಧನ್ಯವಾದಗಳು ಸರ್. ಇನ್ನಷ್ಟು ಯಶಸ್ಸು ನಿಮ್ಗೆ ಕಾಣ್ಲಿ ಅಂತ. ನಿಮ್ಮ ಪ್ರೀತಿ ಯಾವ ನಮ್ಮೊಟ್ಟಿಗೆ ಇರ್ಲಿ. ಥ್ಯಾಂಕ್ ಯು ಸೊ ಮಚ್.